ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಸ್ವಾಗತಿಸಬೇಕಾಗಿ ಮತ್ತು ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ನೀಡಬೇಕಾಗಿ ಸಂಸ್ಕೃತ ವಿಶ್ವವಿದ್ಯಾಲಯದ ಕರ್ನಾಟಕ ಇಲ್ಲಿಯ ವಿಶ್ರಾಂತ ಕುಲಪತಿಗಳಾಗಿರುವಂತಹ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ನಿರಂತರವಾಗಿ 16 ವರ್ಷಗಳಿಂದ ತಮ್ಮ ವಿದ್ವತ್ತನ್ನು ಈ ಪ್ರತಿಷ್ಠಾನಕ್ಕೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಮಲ್ಲೇಪುರ ಜಿ ವೆಂಕಟೇಶ್ ಅವರನ್ನ ಕೋರ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಬನ್ನಂಜೆ ಅಭಿಮಾನಿ ಬಳಗ ಚಿಕ್ಕಮಗಳೂರು ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಈ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಬನ್ನಂಜೆ 90ರ ವಿಶ್ವನಮನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರನ್ನು ಆಶೀರ್ವಚನ ನೀಡುತ್ತಿರುವಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀನರಸಿಂಹ ಪೀಠ ದಿವ್ಯಕ್ಷೇತ್ರ ಹಿರಿಯರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾ ಅವರನ್ನು ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಎರಡು ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಹಿರಿಯರು ಬನ್ನಂಜೆಯವರ ಬಗೆಗೆ ಮಾತಾಡಲಿದ್ದಾರೆ. ಒಂದು ಬನ್ನಂಜೆಯವರ ಜ್ಞಾನಧಾರೆ ಈ ವಿಷಯವಾಗಿ ಬೆಂಗಳೂರಿನಿಂದ ಬಂದಿರುವ ಪ್ರವಚನದಲ್ಲಿ ಉಪನ್ಯಾಸದಲ್ಲಿ ವಿಷಯದ ಮಂಡನೆಯಲ್ಲಿ ತಮ್ಮದೇ ಆದಂಥ ವೈಶಿಷ್ಟ್ಯವನ್ನು ಇಟ್ಕೊಂಡಂಥವರು ಶ್ರೀ ಬ್ರಹ್ಮಣ್ಯಾಚಾರ್ಯರು. ನಮ್ಮ ಅನೇಕ ಬಾರಿ ಕೋರಿಕೆ ಮೇರೆಗೆ ಅವರು ಅನೇಕ ಕಡೆ ಬಂದು ಬನ್ನಂಜೆಯವರ ಜ್ಞಾನಧಾರಿಯನ್ನು ಮತ್ತು ಬನ್ನಂಜೆಯವರಿಗಿರುವಂಥ ಪ್ರಾತಿಭಾ ಚಕ್ಷುವನ್ನು ಸಹೃದಯರಲ್ಲಿ ಮೂಡಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಎರಡು ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ಆಚಾರ್ಯರ ಕೃತಿ ಸಂಗ್ರಹ ರಾಮಾಯಣವನ್ನು ಕುರಿತು ಮಾತಾಡಿರುವವರು ಇದೇ ಹಿರೇಮಗಳೂರಿನ ವಿದ್ವಾಂಸರಾದ ಶ್ರೀ ವೈಷ್ಣವ ಸಿಂಹ ಅವರು. ಅವರನ್ನು ಕೂಡ ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಇಬ್ಬರು ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾಶಾಸ್ತ್ರಿ, ಅದರ ಜೊತೆಗೆ ಚಿತ್ರರಚನೆಯನ್ನು ಮಾಡಿದ ಶ್ರೀ ಸತೀಶ್ ಯಲ್ಲಾಪುರ ಈಗಾಗಲೇ ಇದರ ಪೂರ್ವದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಬನ್ನಂಜೆಯವರು ಕನ್ನಡ ನಾಡು ಕಂಡಂಥ ಒಂದು ಅಪೂರ್ವ ಪ್ರತಿಭೆ. ಅವರ ಪ್ರತಿಭೆಯ ವಿಕಾಸ ಕ್ರಮ 4 ತೆರನಾಡು. ಮೊದಲನೆಯದು ತಮ್ಮ ಪ್ರಾರಂಭದ ಒಳ್ಳೆ ತಾರುಣ್ಯದ ವಯಸ್ಸಿನಲ್ಲಿ ಅವರ ಮುಖಂಡ ದರ್ಶನ ಅಂತ ಹೇಳಿ ಕವನ ಸಂಕಲನವನ್ನು ತಗೊಂಡ್ಬಂದರು. ಕುಮುದಾತನೆಯ ಅಂಥೇಳಿ ಅವರ ಮುಂದೆ ಸ್ವಾಮಿಗಳಾದವರು. ಅವರ ಸ್ನೇಹಿತರ ಸೇರಿ ಮುಖಂಡ ದರ್ಶನ ಅಂತ ತಂದರು. ಮುಂದೆ ಬಾಣಭಟ್ಟನ ಕಾದಂಬರಿಯನ್ನು ಅನುವಾದ ಮಾಡಿದರು. ಮುಂದೆ ಹಾಗೆ ಬರ್ತಾ ಅನೇಕ ಸಂಗ್ರಹ ಭಾಗವತ, ಸಂಗ್ರಹ ರಾಮಾಯಣ, ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾ ಸ್ವತಂತ್ರವಾದ ಕೃತಿಗಳನ್ನೂ ರಚನೆ ಮಾಡ್ತಾ ಹೆಳೆದು ಉಳಿದದ್ದು ಅಂತ ಅವರ ಕವನ ಸಂಕಲನ ಹೀಗೆ ಬಂದು ಮುಂದೆ ವ್ಯಾಖ್ಯಾನದಲ್ಲಿ ಸಂಪಾದನೆಯಲ್ಲಿ ತುಂಬ ತಮ್ಮದೇ ಆದಂಥ ವೈಶಿಷ್ಟ್ಯವನ್ನು, ತಮ್ಮದೇ ಆದಂಥ ಪ್ರತಿಭೆಯನ್ನು ಅವರು ಮಾಡಿದರು. ಅವರಲ್ಲಿ ಪ್ರಮುಖವಾಗಿ 4 ಬಗೆಯ ಪ್ರತಿಭೆಯ ಮುಖಗಳನ್ನು ನಾವು ನೋಡ್ತೀವಿ. ಮೊದಲನೇದು ಒಂದು ಸರ್ಜನಶೀಲ ಪ್ರತಿಭೆ, ಎರಡನೇದು ವ್ಯಾಖ್ಯಾನ ಪ್ರತಿಭೆ, ಮೂರನೇದು ಸಂಪಾದನಾ ಪ್ರತಿಭೆ, ನಾಲ್ಕನೇದು ಕವಿ ಪ್ರತಿಭೆ. ಮೂಲತಃ ಅವ್ರಿಗೆ ಕವಿತೆಯ ರಚನೆ ಇದೆಯಲ್ಲ ಅದು ಬಹಳ ಸುಭಗವಾಗಿತ್ತು. ಅವರಿಗೆ ಮೊದಲಿಂದಲೂ ಅವರು ಕವಿತೆಯನ್ನು ರಚನೆ ಮಾಡ್ತಾ ಬಂದವರು. ಆರಂಭದ ಅನೇಕ ದಿನಗಳಲ್ಲಿ ತಮ್ಮ ತಾರುಣ್ಯದ ವಯಸ್ಸಿನಲ್ಲಿ ಬೇಂದ್ರೆಯವರನ್ನು, ಕುತೇನ ಅವರನ್ನು, ಡಿ ವಿ ಟಿ ಅವರನ್ನು, ಅನೇಕ ಆ ಕಾಲದ ಸಮಕಾಲೀನವಾದಂಥ ಹಿರಿಯ ಕವಿಗಳ ಜೊತೆಗೆ ವಿದ್ವಾಂಸರನ್ನ ಮುಗ್ಧಗೊಳಿಸಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಬೇಂದ್ರೆಯವರ ಮೋಡಿಗೆ ಒಳಗಾದಂಥವರು ಬನ್ನಂಜೆ,
ಬನಂಜಿಯವರ ವಿದ್ವತ್ತಿಗೆ ಮರುಳಾದವರು ಬೇಂದ್ರೆ. ಬಹುಶಃ ಬೇಂದ್ರೆ ಆ ಕಾಲದಲ್ಲಿ ಯಾರಿಗೂ ಕೂಡ ಹಾಗೆ ಅಷ್ಟು ಮರುಳಾದವರಲ್ಲ. ಆದರೆ ತುಂಬ ಅವರ ಬಗೆಗೆ ಬಹಳ ಪ್ರೀತಿ ತೋರಿಸಿ ಒಲವೇ ನಮ್ಮ ಬದುಕು ಅಂತ ಹೇಳಿ ಒಂದು ಸಂಕಲನವನ್ನು ತರೋದಕ್ಕೆ ಮೂಲ ಕಾರಣ ಆಗ್ತಾರೆ. ಮುಂದೆ ಅವರ ನಾಲ್ಕು ತಂತಿಗೆ ಅನೇಕ ಕಡೆ ಉಪನ್ಯಾಸಗಳನ್ನು ಬನಂಜಿಯವರು ಮಾಡ್ತಾರೆ. ಅದು ಒಂದು ಕ್ರಮ. ಮೂಲತಃ ಒಂದು ಕವಿ ಪ್ರತಿಭೆ ಇರುವಂಥ ಈ ಮನಸ್ಸು ಮುಂದೆ ಅವರ ಸಂಪಾದನಾ ಪ್ರತಿಭೆಗೆ ಹೋಯಿತು. ಅವರು ಮಧ್ವಾಚಾರ್ಯ ಬರೆದಂಥ ಸರ್ವಮೂಲ ಗ್ರಂಥಗಳನ್ನು ಎಡಿಟ್ ಮಾಡಿ ಸಂಪಾದನೆ ಮಾಡಿ ಅದಕ್ಕೊಂದು ವಿಸ್ತೃತವಾದಂಥ ಪ್ರಸ್ತಾವನೆಯನ್ನು ಬರೆದವರು. ಬಹುಶಃ ಅಲ್ಲಿವರೆಗೂ ಕೂಡ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳು ಸಂಸ್ಕೃತದಲ್ಲಿ ಬಿಡಿಬಿಡಿಯಾಗಿ ಬಂದಿದ್ವಿ ಹೊರತು ಮೂಲತಃ ಅದರ ಮೂಲ ಯಾವುದು ಮಧ್ವಾಚಾರ್ಯರ ಪರಂಪರೆಗೆ ಸೇರಿದಂಥ ಒಂದು ತೌಳ ಲಿಪಿಯಲ್ಲಿದ್ದಂಥ ತುಳು ಲಿಪಿಯಲ್ಲಿ ಬರೆದಂಥ ಮೂಲ ಗ್ರಂಥವನ್ನು ಸಂಪಾದನೆ ಮಾಡಿ ಅದು ಮುಂದೆ ಪ್ರಕಟವಾಯಿತು. ಬಹುಶಃ ಅವರ ತಾರುಣ್ಯದ ವಯಸ್ಸಿನಲ್ಲಿ ಅವರ ಮದುವೆಯಾದ ಹೊಸತದು. ಅವರು ಮದುವೆಯಾಗಿದ್ದರೂ ಬಂದ ಹೊಸತರಲ್ಲಿ ಈ ಸರ್ವಮೂಲ ಗ್ರಂಥಗಳನ್ನು ಅವರು ಸಂಪಾದನೆ ಮಾಡಿದರು. ಆ ಸಂಪಾದನೆ ಮಾಡಿದ ಕ್ರಮ ಇದೆಯಲ್ಲ, ಅದು ಮುಂದೆ ಮಹಾಭಾರತ ತತ್ವ ನಿರ್ಣಯಕ್ಕೆ ಕಾರಣವಾಯಿತು. ಅವರು ಭಾಗವತದ ಮೇಲೆ ಒಂದು ಒಳ್ಳೆ ಎಡಿಟ್ ಮಾಡಬೇಕು ಅಂತ ಇದ್ದರು ಅವರು. ಅದೇ ರೀತಿಯಲ್ಲೇ ಅನೇಕ ಗ್ರಂಥಗಳನ್ನು ಅವರು ಸಂಪಾದನೆ ಮಾಡಿದರು. ಅಂದರೆ ಒಂದು ಗ್ರಂಥ ಸಂಪಾದನೆ ಅನ್ನೋದಕ್ಕೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಬನಂಜಿಯವರು ಹಾಕಿಕೊಟ್ಟ ಕ್ರಮ ಇದೆಯಲ್ಲ, ಅದು ಸಂಸ್ಕೃತದ ದಕ್ಷಿಣ ಭಾರತದ ಸಂಸ್ಕೃತ ಸಾಹಿತ್ಯದಲ್ಲಿ ಸಂಪಾದನಾ ಕೃತಿಗಳನ್ನು ಮಾಡಿದ ಅನೇಕರಿದ್ದಾರೆ. ಅದು ಮಧ್ವ ಸಾಹಿತ್ಯ ಅಥವಾ ಶಂಕರ ಭಗವತ್ಪಾದರ ಸಾಹಿತ್ಯ, ರಾಮಾನುಜರ ಸಾಹಿತ್ಯ, ವಲ್ಲಭ ಲಿಂಗಾರ್ಕರ ಅನೇಕ ಧಾರ್ಮಿಕ ಕೃತಿಗಳನ್ನು ಸಂಪಾದನೆ ಮಾಡಿದಾಗ ಮಧ್ವರು ಯಾವ ದಾರಿ ಹಾಕಿಕೊಟ್ರೋ ಆ ದಾರಿಯನ್ನು ಖಚಿತವಾಗಿ ನಡೆದು ಅದಕ್ಕೊಂದು ಪೂರ್ವಾಪರವಾದಂಥ ಒಂದು ಕ್ರಮವನ್ನು ರೂಪಿಸಿದಂಥವರು ಬನಂಜಿಯವರು. ಬನಂಜಿಯವರು ಯಾವ ಶಬ್ದ ಯಾವ ರೂಪ ಪ್ರಾಚೀನವಾದ್ದು, ನಂತರದಲ್ಲಿ ಆಡುರೂಪದಲ್ಲಿ ಅದು ಅರ್ವಾಚೀನವಾಗಿ ಹೇಗೆ ಬಂತು ಅನ್ನೋದನ್ನು ತುಂಬ ಸಮರ್ಪಕವಾಗಿ ತೋರಿಸ್ಕೊಟ್ಟಂಥವ್ರು. ಅವರ ಮೂಲತಃ ಅನೇಕ ಲಿಪಿಶಾಸ್ತ್ರವನ್ನು ಬಲ್ಲವರಾಗಿದ್ದರಿಂದ, ಅನೇಕ ಪ್ರಾಚೀನ ತಾಡೆವಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರಿಂದ ಆ ಹಿನ್ನೆಲೆಯಲ್ಲಿ ಅವರು ಎಡಿಟ್ ಮಾಡಿದರು, ಸಂಪಾದನೆ ಮಾಡಿದರು. ಶಬ್ದದ ವಿಚಾರಗಳಲ್ಲಿ ಅವ್ರಿಗಿದ್ದಂಥ ತಲಸ್ಪರ್ಶವಾದ ಜ್ಞಾನ ಬಹಳ ಅಪೂರ್ವದ್ದು. ಅವರು ಪಾಣಿನಿಯ ಕುರಿತಾದಂಥ ಅನೇಕ ವಿಚಾರಗಳನ್ನು, ಭಟ್ಟೋಜಿ ದೀಕ್ಷಿತನ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಬಂದಂಥ ಅನೇಕ ವಿಚಾರಗಳ ಬಗ್ಗೆ ಅವರು ಆಕ್ಷೇಪಣೆ ಮಾಡಿದ್ದು ಬಹುಶಃ ಸಂಸ್ಕೃತ ವೈಯಾಕರಣದ ಪರಂಪರೆಯಲ್ಲಿ ಬಹಳ ಅಪರೂಪದ್ದು. ಯಾರೋ ಭಟ್ಟೋಜಿ ದೀಕ್ಷಿತನ ವೈಯಾಕರಣ ಸಿದ್ಧಾಂತ ಕೌಮುದಿ ಅನೇಕ ಭಾಗಗಳಲ್ಲಿ ಅವನ ಶಬ್ದ ಸ್ವರೂಪಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದನ್ನು ಬನಂಜಿಯವರು ಅದನ್ನು ವಿರೋಧಿಸೋದು ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ, ಅದಕ್ಕೆ ಬೇಕಾಗುವ ಹಾಗೆ ಪ್ರಾಚೀನವಾದಂಥ ಶಬ್ದರೂಪಗಳನ್ನು ಹೇಗಿತ್ತು ಅಂತ ಹೇಳೋದು. ಈಗ ಅಕ್ಷೋಹಿಣಿನ ಈ ರೀತಿಯಲ್ಲಿ ಅನೇಕ ಈ ರೀತಿ ಶಬ್ದ ಪ್ರಯೋಗಗಳಲ್ಲಿ ಪ್ರಾಚೀನ ಶಬ್ದ ಪ್ರಯೋಗಗಳ ಬಗ್ಗೆ ಮೊದಲು ಎತ್ತಿ ಹೇಳಿದಂಥವರು ಬನಂಜಿ ಗೋವಿಂದಾಚಾರ್ಯ. ಅಲ್ಲಿವರೆಗೂ ಯಾರೋ ಈ ಮಾತನ್ನು ಹೇಳಿರಲಿಲ್ಲ. ಈಗ ಅಭಿಜ್ಞಾನ ಶಾಕುಂತಲಲ್ಲಿ ಬರುವಂಥ ದುಷ್ಯಂತ ಅನ್ನೋ ಪಾತ್ರ ನಾವೆಲ್ಲ ಬಳಸೋದು ಶಂಕರ್ಷ, ಆದರೆ ಅದು ಷಣ್ಮುಖಶ ಅನ್ನೋದನ್ನು ಪ್ರಾಚೀನವಾದ ಬೆಂಗಾಲಿ ಪಾಠದಿಂದ ಎತ್ತಿ ಹೇಳಿದಂಥವರು ಬನಂಜಿ ಗೋವಿಂದಾಚಾರ್ಯ. ಅಂದರೆ ಒಂದು ಶಬ್ದದ ಸ್ವರೂಪ, ಅದರ ವ್ಯುತ್ಪತ್ತಿ, ಅದರ ಪದರೂಪದ ಕ್ರಮಗಳನ್ನು ಮತ್ತು ವಿಕಾಸ ಆಗ್ತಿದ್ದ ವಿಧಾನನ ಮೊದಲೇ ಬಾರಿಗೆ ಅದನ್ನು ಪ್ರಾಚೀನವಾದ ಹಸ್ತಪ್ರತಿಗಳಿಂದ ನೋಡಿದಂಥವರು. ನಮ್ಮ ಸಂಸ್ಕೃತದ ಪಾರಂಪರಿಕ ಪಂಡಿತರಿಗೆ ಪ್ರಾಚೀನವಾದಂಥ ಸಂಪಾದಿತವಾದಂಥ ಅನೇಕ ತಾಳಿಗಲಿ ಓಲಗರಿ ಗ್ರಂಥಗಳನ್ನು ಓದಿದಂಥ ಮತ್ತು ಅದನ್ನು ತಿಳಿದಂಥವ್ರು ಇರಲಿಲ್ಲ. ನಮ್ಮಲ್ಲಿ ಅನೇಕ ಬಹುಶಃ ಬನಂಜಿಯವರಿಗೆ ತೌಳ ಲಿಪಿ, ಶಾರದಾ ಲಿಪಿ, ನಾಗರಿ ಲಿಪಿ, ಹೀಗೆ ಅನೇಕ ಲಿಪಿಗಳ ಪರಿಚಯ ಇತ್ತು ಅವರಿಗೆ. ಆ ಲಿಪಿಗಳ ಪರಿಚಯ ಇದ್ದಿದ್ದರಿಂದ ಏನಾಯಿತು ಅಂತ ಹೇಳಿದ್ರೆ ಸಂಪಾದನೆಯಲ್ಲಿ ಒಂದು ಸೌಷ್ಠವ, ಒಂದು ಪ್ರಾಮಾಣಿಕತೆ ಬರೋದಕ್ಕೆ ಸಾಧ್ಯ ಆಯಿತು. ಮಹಾಭಾರತ ತತ್ವನಿರ್ಣಯವನ್ನು ನಿರ್ಣಯ ಅನ್ನೋದ್ರಲ್ಲಿ ನಾವು ನಾಲ್ಕೆ ಅರ್ಕಾವತ್ ಬರೆದು ಯಾ ಬರೀತೀವಿ, ಆದರೆ ಪ್ರಾಚೀನವಾದ ಹಸ್ತಪ್ರತಿಗಳಲ್ಲಿ ನಾಲ್ಕೆ ನಾವತ್ತಿದೆ, ಅರ್ಕಾವತ್ತಿದೆ, ಯಾ ಬರೀಬೇಕು. ನಿರ್ಣಯ ಅದು ಕಾರ್ತಿಕ ಅನ್ನುವಾಗಲೂ ಕೂಡ ತೀಕೆ ತಾವತ್ತು ಹಾಕಿ ಅರ್ಕಾವತ್ತು ಹಾಕಬೇಕು. ಹೀಗೆ ಅನೇಕ ಬರವಣಿಗೆ ರೂಪದಲ್ಲೂ ಕೂಡ ಅವರು ಪ್ರಾಚೀನವಾದ ವಿಷಯಗಳನ್ನು ಎತ್ತಿ ಹೇಳಿದಂಥವ್ರು. ಹಾಗಾಗಿ ಅವರಿಗೆ ಇದ್ದ ಸಂಪಾದನಾ ಪ್ರತಿಭೆ ಇದೆಯಲ್ಲ, ಅದು ಬಹಳ ಅನೂಹ್ಯವಾದದ್ದು.
ಇನ್ನು ಅನುವಾದದ ವಿಷಯದಲ್ಲಂತ ಅವ್ರಿಗೆ ಹೇಳೋಕ್ಕೆ ಆಗಲ್ಲ. ಬಹುಶಃ ಕನ್ನಡದಲ್ಲಿ ಅಭಿಜ್ಞಾನ ಶಾಕುಂತಲಂ ಅದು ಬಸವಶಾಸ್ತ್ರಿಗಳಿಂದ ಹಿಡಿದು ಅನೇಕರು ಎಸ್ ವಿ ಪರಮೇಶ್ವರ ಭಟ್ರು, ಬೇಕಾದಷ್ಟು ಜನ, ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು, ಅನೇಕರ ಅನುವಾದ ಮಾಡಿದ್ರು. ಕೆ ಕೃಷ್ಣಮೂರ್ತಿ, ಎಸ್ ವಿ ಪರಮೇಶ್ವರ ಭಟ್ರು, ಹೀಗೆ ಅನೇಕರ ಅನುವಾದ ಮಾಡಿದ್ರು ಕೂಡ ಅಭಿಜ್ಞಾನ ಶಾಕುಂತಲವನ್ನು ಅವ್ರು ಮಾಡುವಾಗ ಎಷ್ಟು ಚಂದದ ಅನುವಾದವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂಕಗಳನ್ನು ತೆಗೆದು ನೀವು ಆರಂಭದ ಶ್ಲೋಕವನ್ನೇ ನೋಡ್ಬೋದು. ಅಷ್ಟು ಚೆನ್ನಾಗಿ ಅವರು ನೆನಪಾದಳು ಶತಂತಳೆ ಅಭಿಜ್ಞಾನ ಅನ್ನೋ ಶಬ್ದಕ್ಕೆ ಹಾಗೆ ಇರ್ತಿದ್ರು ಶಬ್ದನ. ಆದರೆ ಆಚಾರ್ಯ ಬನ್ನಂಜಿಯವರನ್ನ ಅಭಿಜ್ಞಾನವನ್ನು ನೆನಪಾದಳು ಅಂತ ಹೇಳಿದ್ರು. ಬಹುಶಃ ಕನ್ನಡದ ರೂಪಗಳನ್ನು ಅವರು ಬಳಸಿದ ರೀತಿ ಇದೆಯಲ್ಲ, ಅವರಿಗೆ ಕನ್ನಡದ ಮೇಲೆ ಕನ್ನಡದ ದೇಸಿ ರೂಪಗಳನ್ನು, ಕನ್ನಡದ ಸಹಜ ರೂಪಗಳನ್ನು ಅವ್ರು ತಂದ ರೀತಿ ಇದೆಯಲ್ಲ, ಅದು ಅನುಭವ ಮತ್ತು ಬಹುಶಃ ಮುಂದಿನ ಅನುವಾದಕರಿಗೆ ದೊಡ್ಡ ಇದು. ಅದೇ ರೀತಿ ಮೃಚ್ಛಕಟಿಕ ಅನ್ನೋದನ್ನ ಶೂದ್ರಕನ ಮೃಚ್ಛಕಟಿಕ ಅನ್ನೋರು ಆವೇ ಮಣ್ಣಿನ ಆಟದ ಬಂಡಿ ಅಂತ ಅನುವಾದ ಮಾಡಿದ್ರು. ಎಂಥ ಅನುವಾದದ ಪ್ರತಿಭೆ ಹೇಗಿತ್ತು ಅಂದ್ರೆ, ನೀವು ಸ್ವತಃ ಅವರಿಗಿದ್ದ ಕವಿ ಪ್ರತಿಭೆ ಅದರ ಮುಂದುವರಿಕೆ ರೂಪ ಅನುವಾದದಲ್ಲಿ ಕಾಣಿಸುತ್ತೆ. ಹಾಗೆ ಕಾಣಿಸೋದಕ್ಕೆ ಅವರ ನಾಟಕಗಳನ್ನು ಅನುವಾದ ಮಾಡಿದ್ದು ನಾವು ಗಮನಿಸಬೇಕಾದ್ರು. ಮತ್ತೆ ಬಹುಭೂತಿ ಉತ್ತರಾಂಚರಿತ ಬಹುಶಃ ಸಂಸ್ಕೃತದಲ್ಲಿದ್ದಂಥ ಮುಖ್ಯವಾದ ಕೃತಿಗಳನ್ನೆಲ್ಲ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅನುವಾದ ಮಾಡುವಾಗ ತಮ್ಮದೇ ಆದಂಥ ವಿಶಿಷ್ಟ ಪ್ರತಿಭೆಯನ್ನು ಅವರು ತೋರಿಸ್ಕೊಟ್ರು ಉದ್ದಕ್ಕೂ. ನಾನು ಆಗಲೇ ಹೇಳಿದೆ, ಒಂದು ಕವಿ ಪ್ರತಿಭೆ, ಎರಡನೇದು ಅವರ ಸಂಪಾದನಾ ಪ್ರತಿಭೆ, ಮೂರನೇದು ಅನುವಾದ ಪ್ರತಿಭೆ, ನಾಲ್ಕನೇದು ವ್ಯಾಖ್ಯಾನ ಪ್ರತಿಭೆ. ಅನುವಾದದಲ್ಲೂ ಕೂಡ ಹೇಗೆ ಒಂದು ಕಡೆ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಬರೀ ಸ್ತೋತ್ರ ಅನುವಾದ ಮಾಡಲಿಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದ್ರು, ಅದರ ಜೊತೆಗೆ ಕನ್ನಡದಲ್ಲೂ ವ್ಯಾಖ್ಯಾನ ಮಾಡಿಕೊಟ್ರು. ಸಂಸ್ಕೃತದವರಿಗೆ ಸಂಸ್ಕೃತ ಓದ್ಕೊಳ್ಳಿ, ಕನ್ನಡ ಓದ್ಕೊಳ್ಳಿ, ಎಲ್ಲ ಸಂಸ್ಕೃತ ಕನ್ನಡ ಎರಡು ಆಸಕ್ತಿಯ ಎರಡೂ ಓದಿ ಅಂತ ಬಿಡಿಸಿ ಸ್ತೋತ್ರದೊಳಗಿರುವ ರಹಸ್ಯವನ್ನ ಆಚಾರ್ಯ ಬನ್ನಂಜಿಯವರು ಅದನ್ನು ಸುಲಲಿತವಾಗಿ ಸುಭಗವಾಗಿ ಅದನ್ನು ತೋರಿಸಿಕೊಟ್ಟಂಥ ಮಹನೀಯರು. ಅವರ ನಾಲ್ಕನೇದು ವ್ಯಾಖ್ಯಾನ ಪ್ರತಿಭೆ. ಅವರ ಚತುರ್ದಶ ಸೂಕ್ತಾನೆ ಅಂತ ಹೇಳಿ ವೇದದ 14 ಸೂಕ್ತಗಳ ಮೇಲೆ ಅವರು ಬರೆದಂಥ ವ್ಯಾಖ್ಯಾನ, ಜೊತೆಗೆ ಶತರುದ್ರಿಯದ ಮೇಲೆ ಅವರು ಬರೆದ ವ್ಯಾಖ್ಯಾನ, ಋಗ್ವೇದ ಯಜುರ್ವೇದ ಸಾಮ ಅಥರ್ವಣವೇದದಲ್ಲಿ ಬರುವ ಶತರುದ್ರಿಯದ ಪಾಠ ಕೊಟ್ಟು ಆ ಪಾಠದ ವಿಶೇಷತೆಗಳನ್ನು ಹೇಳಿ ಅದರ ಕೆಳಭಾಗದಲ್ಲಿ ಅವರು ಟಿಪ್ಪಣಿಯನ್ನ, ವ್ಯಾಖ್ಯಾನವನ್ನ ಮತ್ತು ಟಿಪ್ಪಣಿಗಳು ಕೊಟ್ಟಿದ್ದಾರೆ. ಯಾರಾದರೂ ಶತರುದ್ರಿಯವನ್ನು ನೋಡಿದ್ರೆ ಮುಂದೆ ಬಂದಂಥವ್ರು ಯಾರು ಕೂಡ, ಈ ಹಿಂದೆ ಅನೇಕ ಶತರುದ್ರಿಯದ ಕನ್ನಡ ಭಾಷಾಂತರ ಇದೆ, ತೆಲುಗು ಭಾಷಾಂತರಗಳಿವೆ, ಇಂಗ್ಲಿಷ್ ಭಾಷಾಂತರ ಇದೆ. ಆದರೆ ಶತರುದ್ರಿಯದಲ್ಲಿ ಮೂಲತಃ ಅವರು ಪಾಠದ ಸ್ವರೂಪಗಳನ್ನು ಪತ್ತೆ ಹಚ್ಚಿ ಸಸ್ವರ ಸಹಿತವಾಗಿ ಅವರು ಕೊಟ್ಟಂಥ ವಿಧಾನ ಇದೆಯಲ್ಲ, ಬಹಳ ಅಮೋಘವಾದ. ಅಂದರೆ ವ್ಯಾಖ್ಯಾನ ಅನ್ನೋದು ಬಹುಶಃ ನನಗೊತ್ತಿರೋ ಹಾಗೆ ಇಡೀ ಆಮೇಲೆ ಅವರ ಮುಂದೆ ಬೇಕಾದಷ್ಟು ಕೃತಿಗಳಿಗೆ ಉಪನಿಷತ್ತಿನ ಅನೇಕ ಕೃತಿ, ತಲವಕಾಲ ಉಪನಿಷತ್ತನ್ನು ಅನುವಾದ ಮಾಡೋದಕ್ಕೆ ಕೊಟ್ಟಂಥ ವಿವರಗಳಿದೆಯಲ್ಲ, ಅದು ಅಸೀಮವಾದ ಪ್ರತಿಭೆ. ಅಂದರೆ ಬನ್ನಂಜಿ ಅವರಿಗೆ ಎಷ್ಟು ಬಗ್ಗೆ ಆಸಕ್ತಿಗಳಿತ್ತು. ಅವರಿಗೆ ಒಳ್ಳೆ ಚಿತ್ರಕಲೆ ಇತ್ತು, ಅವರಿಗೆ ಚಿತ್ರ ಬರೆಯೋರು, ಜೊತೆಗೆ ಅವರು ಸವ್ಯಸಾಚಿ, ಎಡಗೈಲು ಬರೆಯೋರು, ಸಾಕಾಯ್ತು ಅಂದ್ರೆ ಬಲಗೈಲು ಬರೆಯೋರು. ಹೀಗೆ ಇಷ್ಟು ಪ್ರಮಾಣವನ್ನ ಬಹುಶಃ ಕನ್ನಡದಲ್ಲಿ ಪಡೆದಂಥವರು 20ನೇ ಶತಮಾನದಲ್ಲಿ ಏಕಮೇವ ದ್ವಿತೀಯ ವಿದ್ವಾಂಸರಾದಂಥವರು ಆಚಾರ್ಯ ಬನ್ನಂಜಿಯವರು. ಅಂಥವ್ರನ್ನ ನಾವು ವಿಶ್ವ ಬನ್ನಂಜಿ 90 ಅಂತ ಹೇಳಿದ್ರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅಂತ ಆಚಾರ್ಯ ಬನ್ನಂಜಿಯವರನ್ನು ಕುರಿತು ಈ ದಿನ ಚಿಕ್ಕಮಗಳೂರಿನ ಎಲ್ಲ ಸ್ನೇಹಿತ ಅಭಿಮಾನಿಗಳು, ಅವರ ಅನೇಕರು, ಎಲ್ಲ ತರುಣರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದೀರಿ. ಪರಮ ಪೂಜ್ಯ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಗೆ ಆಶೀರ್ವಚನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಕೆಲವು ಪ್ರಾಸ್ತಾವಿಕವಾದ ಕೆಲವು ಮಾತುಗಳು ತಮ್ಮ ಜೊತೆ ಅರಿಕೆ ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಉಳಿದಂತೆ ಈ ವಿದ್ವಾಂಸರು ಈ ವಿಚಾರಗಳನ್ನು ಮತ್ತೆ ಮುಂದುವರಿಸ್ತಾರೆ.